9 ತಿಂಗಳು ನಮ್ಮನ್ನು ಹೆತ್ತು ಹತ್ತು, ಚಂದಿರನನ್ನ ತೋರಿಸುತ್ತಾ ನೀಡುವೆ ಪ್ರೀತಿಯಿಂದ ಕೈತುತ್ತು. ನಮ್ಮ ಸಂಕಷ್ಟಗಳಿಗೆ ನೀನು ಹತ್ತು. ಅಮ್ಮ, ನನಗೆ ಒಂದು ಆಸೆ, ದಿನಾಲು ಕೊಡು ನನ್ನ ಹಣೆಗೆ ಒಂದು ಅಕ್ಕರೆಯ ಮುತ್ತು. ವೀಕ್ಷಕರೇ, ನಾನು ಟಿಪ್ಪು ನದಾಫ್ ಮುಂದ್ಗಡೆ ಒಂದು ನೀತಿದಾಯಕವಾಗಿರ್ತಕ್ಕಂಥ ಕತೆ ಜೊತೆಗೆ ತಾಯಿ ಬಗ್ಗೆ ಇರ್ತಕ್ಕಂಥ ಒಂದು ಕಥೆಯನ್ನು ತೆಗೆದುಕೊಂಡು ಬಂದಿದ್ದೇನೆ. ಈ ಕಥೆಯನ್ನ ಕೊನೆವರೆಗೂ ಕೇಳಿ, ಬಹಳ ಅದ್ಭುತವಾಗಿರ್ತಕ್ಕಂಥ ಕತೆ ಇದೆ. ಏನು ಕತೆ ಇದೆ? ಹಾಗಾದ್ರೆ ಮಗ ತಾಯಿಯನ್ನ ಒಯ್ದು ಅನಾಥಾಶ್ರಮದಲ್ಲಿ ಬಿಟ್ಟಿದ್ದ. ತಾಯಿ ಅಷ್ಟ ಕಷ್ಟಪಟ್ಟು ಕೆಲಸ ಮಾಡಿ ಅವನಿಗೆ ನೌಕರಿ ಹಚ್ಚಿದ್ರು. ಆದ್ರೆ ಅವನು ಮಾಡಿರೋದು ತಾಯಿಯನ್ನ ಒಯ್ದು ಅನಾಥಾಶ್ರಮದಲ್ಲಿ ಬಿಟ್ಟಿದ್ದ. ಹಾಗಾದ್ರೆ ಬಹಳ ದಿನಗಳಾಗಿತ್ತು, ಬಹಳ ವರ್ಷಗಳೇ ಕಳೆದು ಹೋಗಿದ್ದು. ತಾಯಿಯನ್ನು ಅನಾಥಾಶ್ರಮದಲ್ಲಿ ಬಿಟ್ಟು, ವೃದ್ಧಾಶ್ರಮದಲ್ಲಿ ಬಿಟ್ಟು, ಕೊನೆಗೆ ಅನಾಥಾಶ್ರಮದಿಂದ ಒಂದು ಫೋನ್ ಬರುತ್ತೆ. ಹಲೋ, ಎಕ್ಸ್ಕ್ಯೂಸ್ ಮೀ ಮಿಸ್ಟರ್ ಗ್ರೇಟ್ ಮಗನೇ, ನಿಮ್ಮ ತಾಯಿ ನಿಮ್ಮನ್ನು ಬಹಳಷ್ಟು ನೆನೆಸ್ಕೋತಾ ಇದ್ದಾರೆ. 2-3 ದಿವಸ ಆಯಿತು ಊಟ ಕೂಡ ಮಾಡಿಲ್ಲ. ಅವರು ನಿನ್ನನ್ನು ಬಹಳಷ್ಟು ನೆನ್ಪು ಪಡ್ಕೋತಾ ಇದ್ದಾರೆ. ಅವ್ರ ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳಿ ಅನಿಸ್ತಾ ಇದೆ. ಒಂದ್ಸಾರಿ ಬಂದು ಭೇಟಿಯಾಗ್ರಿ ಅಂತಕ್ಕಂಥದ್ದು ಹೇಳ್ತಾರೆ. ಹಾಗಾದ್ರೆ ಅವನು, ಅಯ್ಯೋ ಎಷ್ಟು ದಿನ ಇತ್ತು ನನ್ನ ತಾಯಿ ಮುಖ ನೋಡಿ, ನಾನು ಮನೆಯಲ್ಲಿ ಮಾತು ಕೇಳಿ ನನ್ನ ತಾಯಿಯನ್ನು ನಾನು ಅನಾಥಾಶ್ರಮದಲ್ಲಿ ಬಿಟ್ಟು ಬಂದೆ. ಅವನು ಸೀದಾ ಹೋಗ್ತಾನೆ. ಗೊತ್ತಿಲ್ಲ, ಸ್ವಲ್ಪ ಎಮೋಷನ್ ಕೂಡ ಆಗಿದ್ದ. ಸೀದಾ ಹೋದ ತಕ್ಷಣ ತಾಯಿ ಕುಂತಿದ್ಳು. ಅವಾಗ ತಾಯಿಯನ್ನ ಮಾತಾಡಿಸ್ತಾನೆ. ಅಮ್ಮ, ಇಷ್ಟೆಲ್ಲ ದೊಡ್ಡ ಬಂಗ್ಲೆ ಇದ್ರು ಕೂಡ, ಇಷ್ಟೆಲ್ಲ ಆಸ್ತಿ ಇದ್ರು ಕೂಡ ಇಲ್ಲಿ ತಂದು ಬಿಟ್ಟಿದ್ದೇನೆ, ಕ್ಷಮಿಸ್ಬಿಡು ಅಮ್ಮ ನನಗೆ. ಆಗ ತಾಯಿ ಮುಗುಳ್ನಗುತ್ತಾ ಹೇಳ್ತಾರೆ, ನಿನ್ನ ಆರೋಗ್ಯ ಸರಿ ಇದೆ ತಾನೆ, ನೀನು ಆರಾಮಿದ್ರೆ ಸಾಕು ನನಗೆ. ಆದರೆ ನನ್ನ ಕೆಲವೊಂದಿಷ್ಟು ಮಾತುಗಳಿದ್ದಾವೆ, ಪ್ಲೀಸ್ ಮಗನೇ ನಡೆಸ್ಕೊಡ್ತೀಯ? ಅವಾಗ ಆ ವ್ಯಕ್ತಿ ಹೇಳ್ತಾನೆ, ಮಗ ಹೇಳ್ತಾನೆ, ಎಸ್ ಹೇಳಮ್ಮ, ಏನು ಬೇಕು ನಿನಗೆ? ಏನಿಲ್ಲ, ಈ ಅನಾಥಾಶ್ರಮ ಏನಿದೆಯಲ್ಲ, ಈ ಅನಾಥಾಶ್ರಮದ ಸುತ್ತಮುತ್ತ ಬಹಳಷ್ಟು ಗಿಡಗಂಟೆಗಳಿದ್ದಾವೆ, ಗಲೀಜಿದೆ ಸಿಕ್ಕಾಪಟ್ಟೆ. ಅದನ್ನು ಪ್ಲೀಸ್ ಅದನ್ನು ಸ್ವಚ್ಛ ಮಾಡಿಸ್ತೀಯ? ಅವಾಗ ತಾಯಿ ಇದೇ ಕೇಳ್ತಾ ಇದ್ದಾಳೆ. ಅವಾಗ ಎಸ್ ತಾಯಿ ಹೇಳ್ತಾನೆ, ಎಸ್ ಮಾಡಿಸ್ತೀನಿ ಅಮ್ಮ. ಇನ್ನೊಂದು, ಇಲ್ಲಿ ಯಾವ ರೂಮ್ಗಳಿಗೂ ಕೂಡ ಏನಪ್ಪ ಅಂದರೆ ಒಂದು ಫ್ಯಾನ್ ಕೂಡ ಇಲ್ಲ, ಸರಿಯಾಗಿ ಗಾಳಿ ಕೂಡ ಬರೋದಿಲ್ಲ. ಇಲ್ಲ ಕನಿಷ್ಠ ಇಲ್ಲೆಲ್ಲರ ಏನು ಹಾಲ್ನಲ್ಲಿ ಮಲಗ್ತಾರಲ್ಲ, ಕನಿಷ್ಠ ಅಲ್ಲಿ 1-2 ಫ್ಯಾನ್ ಹಾಕ್ತೀಯಾ? ಹೇಳ್ತಾನೆ, ಎಸ್ ಅಮ್ಮ, ಆಯಿತು, ನಿನ್ನ ಆಸೆ ತಾನೆ, ಕುಂಡಿಸ್ತೀನಿ, ಹಾಕ್ತೀನಿ. ಇನ್ನೊಂದೇನಪ್ಪ ಅಂದರೆ, ಇಲ್ಲಿ ವೃದ್ಧಾಶ್ರಮದಲ್ಲಿರ್ತಕ್ಕಂಥ ಅಥವಾ ಅನಾಥ ಆಶ್ರಮದಲ್ಲಿರ್ತಕ್ಕಂಥ ಯಾರಿಗೂ ಕೂಡ ಏನಪ್ಪ ಅಂದರೆ ಹಾಸಿಗಳಿಲ್ಲ, ಭಾಳಷ್ಟು ಗಲೀಜಿದ್ದಾವೆ, ಕೆಲವೊಂದಿಷ್ಟು ಏನಪ್ಪ ಅಂದರೆ ಹರಿದಿದ್ದಾವೆ. ಯಾರಿಗೂ ಕೂಡ ಏನಪ್ಪ ಅಂದರೆ ಹೊಚ್ಕೊಳ್ಳೋಕ್ಕೆ ಇಲ್ಲಿ ಹಾಸಿಗಳಿಲ್ಲ. ಅವುಗಳನ್ನು ತರಿಸ್ತೀಯಾ? ಅವಾಗ ಹೇಳ್ತಾನೆ, ಎಸ್ ತರಿಸ್ಕೊಡ್ತೀನಮ್ಮ, ತರಿಸ್ತೀನಿ ನಾನು. ಅವಾಗ ಮಗನಿಗೆ ಯಾಕೋ ಒಂದು ಸಂಕೋಚ ಆಗುತ್ತೆ. ಅಲ್ಲಮ್ಮ, ಇದೆಲ್ಲ ಇಷ್ಟು ದಿವಸ ಹೇಳಿಲ್ಲ ನೀನು, ಈಗ ಯಾಕೆ ಹೇಳ್ತಾ ಇದೀಯಾ? ಅವಾಗ ತಾಯಿ ಹೇಳ್ತಾಳೆ, ಮಗನೇ, ಇದೆಲ್ಲವೂ ಕೂಡ ನನಗೋಸ್ಕರ ಅಲ್ಲ, ಇದೆಲ್ಲವೂ ಕೂಡ ನಿನಗೋಸ್ಕರ. ಅವಾಗ ಮಗ ಗಾಬರಿ ಆಗ್ತಾನೆ, ನನಗೋಸ್ಕರ ನಮ್ಮ ಹೇಗೆ? ಯಾಕೆಂದ್ರೆ ನಾನು ಇವತ್ತು ಅಥವಾ ನಾಳೆ ಏನಪ್ಪ ಅಂದ್ರೆ ಸತ್ತು ಹೋಗ್ತಕ್ಕಂಥ ಅಥವಾ ಬಿದ್ದು ಹೋಗ್ತಕ್ಕಂಥ ಮರ ನಾನು. ಇದೆಲ್ಲವೂ ಕೂಡ ನಿನಗೋಸ್ಕರ. ಯಾಕೆಂದ್ರೆ ನಿನ್ನ ಮಕ್ಕಳು ಕೂಡ ಏನಪ್ಪ ಅಂದ್ರೆ ನಿನಗೆ ಹೊರ ಹಾಕಿದ್ರೆ ನೀನು ಇಲ್ಲೇ ಬರಬೇಕಾಗುತ್ತೆ. ಯಾಕೆಂದ್ರೆ ನಿನಗೆ ಫ್ಯಾನ್ ಇರಲಾರ್ದೆ ನಿದ್ದೆ ಹತ್ತುವುದಿಲ್ಲ, ನಿನಗೆ ಮೆತ್ತನ ಹಾಸಿಗೆ ಇರಲಾರ್ದೆ ನಿನಗೆ ನಿದ್ದೆ ಬರುವುದಿಲ್ಲ, ನಿನಗೆ ಸ್ವಲ್ಪ ಗಲೀಜಿದ್ರೆ ನಿದ್ದೆ ಬರಲ್ಲ. ಅದಕ್ಕೋಸ್ಕರ ಇದೆಲ್ಲವೂ ನನಗೋಸ್ಕರ ಅಲ್ಲ, ಇದೆಲ್ಲವೂ ನಿನಗೋಸ್ಕರ ಮಗನೇ.
ಮನುಷ್ಯ ಅವನು ಶಾಕ್ ಆಗ್ತಾನೆ. ನಾನು ತಾಯಿಯನ್ನ ಅನಾಥಾಶ್ರಮದಲ್ಲಿ ಬಿಟ್ರೆ ತಾಯಿ ಸಾಯೋವರೆಗೂ ಕೂಡ ಏನಪ್ಪ ಅಂದ್ರೆ ಸಾಯೋ ಗಳಿಗೆಯಲ್ಲಿದ್ರು ಕೂಡ ನನ್ನ ಹೆಲ್ತ್ ಬಗ್ಗೆ ನನ್ನ ಬಗ್ಗೆ ವಿಚಾರ ಮಾಡ್ತಾರಲ್ಲ, ನಾನು ಎಂಥ ದೊಡ್ಡ ಪಾಪಿ ಅಂತಕ್ಕಂಥದ್ದು ಪಶ್ಚಾತ್ತಾಪವನ್ನು ಪಡ್ತಾನೆ. ಇದೆಲ್ಲವೂ ಕೂಡ ತಾಯಿ ಅವನ ಕೈಯಲ್ಲಿ ಕೈ ಇಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ತಾ ಇದ್ದಳು, ನೀನು ಚೆನ್ನಾಗಿರ್ಬೇಕು ಮಗನೇ, ಇದೆಲ್ಲ ನನಗೋಸ್ಕರ ಅಲ್ಲ, ಇದೆಲ್ಲವೂ ನಿನಗೋಸ್ಕರ. ಇಷ್ಟು ಹೇಳುವುದರಲ್ಲಿನೇ ತಾಯಿಯ ಪ್ರಾಣ ಪಕ್ಷಿ ಹಾರ ಹೋಗುತ್ತೆ. ವೀಕ್ಷಕರೇ, ಮನೆಗೇನು ಅರ್ಥ ಆಗುತ್ತೆ? ನಾವು ತಾಯಿಯನ್ನ ಎಷ್ಟೇ ಬೈದರೂ ಕೂಡ, ಆದರೆ ತಾಯಿ ಮಾತ್ರ ನಮಗೆ ಒಳ್ಳೆಯದನ್ನು ಬಯಸ್ತಾಳೆ. ತಾಯಿಯನ್ನು ನಾವು ಎಷ್ಟೇ ಟಾರ್ಚರ್ ಕೊಟ್ಟರು, ಅದು ತಾಯಿಯನ್ನೇ ನಾವು ಎಷ್ಟೇ ತೊಂದರೆ ಕೊಟ್ಟರು ಕೂಡ ಕೊನೆಗೆ ತಾಯಿ ಒಳ್ಳೆಯದನ್ನೇ ಬಯಸ್ತಾಳೆ. ಹಾಗಾದರೆ ತಾಯಿಯನ್ನು ಅನಾಥಾಶ್ರಮದಲ್ಲಿ ಬಿಡುವುದಿಲ್ಲ. ಏಕೆಂದರೆ ಅವಳ ಋಣ ಬಹಳಷ್ಟು ಇದೆ ನಮ್ಮ ಮೇಲೆ. ಎಷ್ಟು ತೀರಿಸಿದರೂ, ಎಷ್ಟು ಸೇವೆ ಮಾಡಿದರೂ ಸಾಲದು. ಜೈ ಹಿಂದ್.